ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾಗಿ ಬಾಂಗ್ಡಾ ಮಸಾಲ ಫ್ರೈ ಕುಕ್ಕರ್ನಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನಿಲ್ಲಿ ಒಂದು ಅರ್ಧ ಕೆಜಿಯಷ್ಟು ಬಾಂಗ್ಡಾ ಮೀನನ್ನ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಒಂದು 20 ಒಣಮೆಣಸನ್ನು ಒಂದು 2 ನಿಮಿಷ ಸ್ವಲ್ಪ ಬಿಸಿ ನೀರಿನಲ್ಲಿ ಅದ್ದಿ ಇಟ್ಕೋಬೇಕು. ಇವಾಗ ಮಿಕ್ಸಿಗೆ ನೆನೆಸಿಟ್ಟಿರೋ ಒಣಮೆಣಸು ಮತ್ತೆ ಒಂದು ಅರ್ಧ ಲಿಂಬೆಯಷ್ಟು ಹುಳಿ ಹಾಕ್ತಾ ಇದ್ದೇವೆ. ಅರಿಶಿನ ಪುಡಿ ಮತ್ತೆ 1 ಸ್ಪೂನ್ ಅಷ್ಟು ಧನಿಯಾ ಹಾಕ್ತಾ ಇದ್ದೇವೆ. ಮತ್ತೊಂದು 1/4 ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಿದ್ದೇವೆ. ಇವಾಗ ಒಂದು 1/4 ಸ್ಪೂನ್ ಅಷ್ಟು ಕಾಳು ಮೆಣಸು ಹಾಕ್ತಾ ಇದ್ದೇವೆ. ಏಳು ಹೆಸರಷ್ಟು ಬೆಳ್ಳುಳ್ಳಿ, ಆಮೇಲೆ ಒಂದು 1/4 ಇಂಚಷ್ಟು ಶುಂಠಿನ ಹಾಕೊಂತಿದ್ದೇವೆ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು. ನಾವಿಲ್ಲೊಂದು 3/4 ಚಮಚದಷ್ಟು ಉಪ್ಪು ಹಾಕೊಂತಿದ್ದೇವೆ. ಆಮೇಲೆ ಗ್ರೈಂಡ್ ಮಾಡ್ಲಿಕ್ಕೆ ಒಂದು ಸ್ವಲ್ಪ ನೀರು ಹಾಕೊಳ್ತಿದ್ದೇವೆ. ಸ್ವಲ್ಪನೇ ಹಾಕೊಂಡು ಬೇಕಿದ್ರೆ ನೋಡ್ಕೊಂಡು ಗ್ರೈಂಡ್ ಮಾಡಬೇಕು. ಇವಾಗ ನೋಡಿ ಇಷ್ಟು ಗ್ರೈಂಡ್ ಆಗಿದೆ, ಸಾಕು. ನೋಡಿ ನೈಸ್ ಆಗಿ ಗ್ರೈಂಡ್ ಆಗ್ಬೇಕು ಈ ತರ. ಇವಾಗ ಇಲ್ಲಿ ಅರ್ಧ ಕೆಜಿಯಷ್ಟು ಬಾಂಗ್ಡಾ ಮೀನನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ತಗೊಂಡಿದ್ದೀನಿ. ಇವಾಗ ಇದಕ್ಕೆ ಮಸಾಲ ಹಾಕಿ ಇಡಬೇಕು. ಇವಾಗ ಮೀನಿಗೆ ಚೆನ್ನಾಗಿ ಇದನ್ನ ಅಪ್ಲೈ ಮಾಡಬೇಕು. ಮೀನ್ ಒಳಗಡೆ ಸಹ ಚೆನ್ನಾಗಿ ಮಸಾಲ ಹಾಕಬೇಕು. ಇದಕ್ಕೆ ನಾವು ಆಲ್ರೆಡಿ ಉಪ್ಪು ಖಾರ ಹಾಕಿರ್ತೀವಿ, ಹಾಗಾಗಿ ಮತ್ತೆ ಉಪ್ಪು ಹಾಕೋದೇನು ಬೇಡ. ಈ ತರ ಮೀನ್ ಒಳಗನು ಮಸಾಲ ಹಾಕಬೇಕು. ಇದನ್ನ ನೀವು ಈ ತರ ಎಲ್ಲ ಮಸಾಲ ಹಾಕಿ ಒಂದು ಗಂಟೆ ಆದ್ರೂ ಇಡಬೇಕು. ನಿಮ್ಗೆ ಟೈಮ್ ಇಲ್ಲ ಅಂತಂದ್ರೆ ಮತ್ತೆ ಒಂದು ಅರ್ಧ ಗಂಟೆ ಏನಾದ್ರೂ ಇಡಬೇಕು. ನಾನಿಲ್ಲಿ ಒಂದು ಅರ್ಧ ಗಂಟೆ ಇಡ್ತೀನಿ. ಇದು ಎಲ್ಲ ಮೀನ್ಗೂ ಮಸಾಲ ಹಾಕಿ ಹಾಕಿದ್ದೀನಿ. ಇನ್ನು ಸ್ವಲ್ಪ ಮಸಾಲ ಉಳಿದಿದೆ ಮಿಕ್ಸಿ ಜಾರಲ್ಲಿ. ಇದನ್ನ ಆಮೇಲೆ ನಾವು ಫಿಶ್ ನ ಫ್ರೈ ಮಾಡ್ಕೋಬೇಕಾದ್ರೆ ಹಾಕೊಂತೀನಿ. ಇದನ್ನ ಇವಾಗ ಒಂದು 1/2 an hour ನಾನು ಸೈಡಿಗೆ ಇಡ್ತೀನಿ. ಫಿಶ್ ನ ಮಸಾಲ ಹಾಕಿ ಒಂದು ಅರ್ಧ ಗಂಟೆ ಇಡ್ತೀವಿ. ಅಷ್ಟರಲ್ಲಿ ಇವಾಗ 1 ಟೊಮ್ಯಾಟೊ, ಹಾಗೆ ಇಲ್ಲಿ 2 ಚಿಕ್ಕ ಈರುಳ್ಳಿ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಳ್ತೀನಿ. ಇದೆಲ್ಲ ನಮಗೆ ಮಸಾಲ ಬೇಯೋದಿಕ್ಕೆ ಇಡ್ಬೇಕಾದ್ರೆ ಬೇಕು. ನಾನು ಇವಾಗ ಇದನ್ನೆಲ್ಲ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ. 1 ಟೊಮ್ಯಾಟೊ ಮತ್ತೆ 2 ಈರುಳ್ಳಿ, 3 ಕಡ್ಡಿಯಷ್ಟು ಕರಿಬೇವು, ಹಾಗೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ. ಇವಾಗ ಮೀನನ್ನು ಅಷ್ಟೇ ಒಂದು 1/2 an hour ಮಸಾಲ ಹಾಕಿ ಇಟ್ಟಿದ್ದೀನಿ. ಇವಾಗ ಇದನ್ನ ಫ್ರೈ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ಫಿಶ್ ಮಸಾಲ ಫ್ರೈ ಮಾಡ್ತಾ ಇರೋದು ಅಂದ್ರೆ ಕುಕ್ಕರಲ್ಲಿ ಮಾಡ್ತಾ ಇರೋದು. ಇವಾಗ ಗ್ಯಾಸ್ ಹಚ್ಕೊಂಡು ಒಂದು ಕುಕ್ಕರ್ನ ಇಟ್ಕೊತೀನಿ. 6 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 3 ಕಡ್ಡಿಯಷ್ಟು ಕರಿಬೇವಿನ ಎಲೆನ ಹಾಕೊಂತೀನಿ. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಕಟ್ ಮಾಡಿಟ್ಟಿರೋ 1 ಟೊಮ್ಯಾಟೊನ ಹಾಕೊಂತೀನಿ. ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಟೊಮೆಟೊನು ಫ್ರೈ ಆಗಿದೆ. ಇವಾಗ ನಾವು ಇದಕ್ಕೆ ಮಸಾಲ ಹಾಕಿದ್ವಲ್ವಾ ಮೀನು, ಅದನ್ನ ಹಾಕಬೇಕು. ಗ್ಯಾಸ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಇದನ್ನ ನಾವು ಮಾಡ್ಕೋಬೇಕು. ನಾನು ಇವಾಗ ಈ ಮೀನನ್ನ ಅದ್ರೊಳಗೆ ಹಾಕೊಂತೀನಿ. ಸೊ ಇದೇ ತರ ಎಲ್ಲ ಮೀನು ಹಾಕೋಬೇಕು ಇದ್ರೊಳಗೆ. ಇವಾಗ ನಾನು ಎಲ್ಲ ಮೀನು ಕುಕ್ಕರ್ ಒಳಗೆ ಹಾಕೊಂಡಿದ್ದೀನಿ. ಉಳಿದಿರೋ ಮಸಾಲ ಏನಿತ್ತಲ್ವಾ ಇದನ್ನು ನಾವು ಆ ಕುಕ್ಕರ್ ಒಳಗೆ ಹಾಕೋಬೇಕು. ಮೀನು ಮತ್ತು ಮಸಾಲಾನ ಕುಕ್ಕರ್ ಒಳಗೆ ಹಾಕೊಂಡಿದ್ದೀನಿ. ಇದಿವಾಗ ಫ್ರೈ ಆಗ್ತಾ ಇದೆ. ಗ್ಯಾಸ್ ಲೋ ಫ್ಲೇಮ್ ಅಲ್ಲಿ ಇದೆ. ಇವಾಗ ನಾನು ಮಿಕ್ಸಿ ಜಾರ್ಗೆ ಒಂದು 1/4 ಲೋಟದಷ್ಟು ನೀರು ಹಾಕೊಳ್ತೀನಿ. ಈ ಲೋಟದಲ್ಲಿ ಒಂದು 1/4 ಲೋಟದಷ್ಟು ನೀರು ಹಾಕೊಂತೀನಿ. ಇದ್ರಲ್ಲಿ ಮಸಾಲೆ ಏನಿತ್ತು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಒಳಗೆ ಹಾಕೊಂತೀನಿ. ಎಣ್ಣೆ ಮತ್ತೆ ಮಸಾಲದಲ್ಲಿರೋ ನೀರು ಬಿಟ್ಕೊಂಡಿದೆ. ಅದನ್ನ ಸ್ವಲ್ಪ ಸೈಡಿಂದ ನೀರು ಹಾಕೊಳ್ತೀನಿ. ಉಪ್ಪು ಬೇಕಿದ್ರೆ ಸ್ವಲ್ಪ ಇವಾಗ ನೋಡ್ಕೊಂಡು ಬೇಕಿದ್ರೆ ಹಾಕೋಬಹುದು. ಇವಾಗ ನಾನು ಇದಕ್ಕೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂತೀನಿ. ಇವಾಗ ಕುಕ್ಕರ್ನ ಮುಚ್ಚಿಬಿಟ್ಟು ನಾನು ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ 1 ವಿಷಲ್ ಕೂಗಿಸ್ಕೊಳ್ತೀನಿ. ಸೊ ಬನ್ನಿ, ಇವಾಗ ಇದು ಕುಕ್ಕರ್ ಕೂಲ್ ಆಗಿದೆ. ಇವಾಗ ಇದನ್ನ ಓಪನ್ ಮಾಡೋಣ. ಇದೆಷ್ಟು ಚೆನ್ನಾಗಿ ಬಂದಿದೆ. ಮಸಾಲ ಎಲ್ಲ ಡ್ರೈ ಆಗಿದೆ. ನಾನು ಇವಾಗ ಇದನ್ನೊಂದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ನೋಡ್ಬೋದು, ಇದು ಇವಾಗ ನಾನು ತವಾಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಕಲರೂ. ಇವಾಗ ಇದನ್ನ ಸರ್ವ್ ಮಾಡೋಣ. ನನಗಂತೂ ಇವಾಗಲೇ ತಿನ್ಬೇಕನ್ನಿಸ್ತಿದೆ. ನೋಡಿ ಇಲ್ಲಿ ಬಾಂಗ್ಡಾ ಮಸಾಲ ಫ್ರೈ ಇನ್ ಕುಕ್ಕರ್ ರೆಡಿ ಆಗಿದೆ. ಕಲರ್ ತುಂಬ ಚೆನ್ನಾಗಿ ಬಂದಿದೆ. ನೀವು ಇದನ್ನ ಮಿಸ್ ಮಾಡದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.